ಪ್ರಿಯ ವಿದ್ಯಾರ್ಥಿಗಳೇ, ನಾನು ಶುಭಾ ಟಿ ಇ, ಸಹಾಯಕ ಪ್ರಾಧ್ಯಾಪಕರು, ಅರ್ಥಶಾಸ್ತ್ರ ವಿಭಾಗ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹೆಬ್ರಿ. ಈ ಒಂದು ಅವಧಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ಅವಧಿಯಲ್ಲಿ ನಾವು ಮಂಗಳೂರು ವಿಶ್ವವಿದ್ಯಾಲಯ ಪ್ರಥಮ BAಯ ಮೊದಲ ಸೆಮಿಸ್ಟರ್ಗೆ ನಿಗದಿಪಡಿಸಿರುವಂತಹ ಸೂಕ್ಷ್ಮ ಆರ್ಥಿಕ ವಿಶ್ಲೇಷಣೆಯಲ್ಲಿ ಮಾರುಕಟ್ಟೆ ವಿಶ್ಲೇಷಣೆಯ ಬಗ್ಗೆ ತಿಳ್ಕೊಳ್ಳೋಣ. ಈ ಒಂದು ಅವಧಿಯಲ್ಲಿ ನಾವು ಯೂನಿಟ್ 5 ಮಾರುಕಟ್ಟೆ ವಿಶ್ಲೇಷಣೆ ಮಾರ್ಕೆಟ್ ಅನಾಲಿಸಿಸ್ ಇದರಲ್ಲಿ ಮಾರುಕಟ್ಟೆಯ ಅರ್ಥವನ್ನು ತಿಳ್ಕೊಳ್ಳೋಣ, ಮಾರುಕಟ್ಟೆಯ ವಿಧಗಳನ್ನು ತಿಳ್ಕೊಳ್ಳೋಣ. ಅದೇ ರೀತಿ ಮಾರುಕಟ್ಟೆಯಲ್ಲಿ ಒಂದು ಪ್ರಮುಖವಾದಂತಹ ವಿಧವಾಗಿರುವಂತಹ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ, ಪರ್ಫೆಕ್ಟ್ ಕಾಂಪಿಟೇಷನ್ ಮಾರ್ಕೆಟ್, ಇದರ ಕುರಿತು ವಿಷಯಗಳನ್ನು ತಿಳ್ಕೊಳ್ಳೋಣ. ಪರ್ಫೆಕ್ಟ್ ಕಾಂಪಿಟೇಷನ್ ಮಾರ್ಕೆಟ್ ಮೀನಿಂಗ್ ಆ್ಯಂಡ್ ಫೀಚರ್ಸ್. ಮಾರುಕಟ್ಟೆ ಆರ್ಥಿಕ ಚಟುವಟಿಕೆಗಳಲ್ಲಿ ಒಂದು ಪ್ರಮುಖವಾದಂತಹ ಆರ್ಥಿಕ ಚಲಕ ಅಂತೇಳಿ ಪರಿಗಣಿಸಬಹುದು. ಮಾರುಕಟ್ಟೆ ಹಲವಾರು ಆರ್ಥಿಕ ಚಟುವಟಿಕೆಗಳು ನಡೆಯುವಂತಹ ಸ್ಥಳವಾಗಿರುತ್ತೆ. ಅದರಲ್ಲೂ ಕೂಡ ವಿನಿಮಯ, ಎಕ್ಸ್ಚೇಂಜ್ ಎನ್ನುವಂತಹ ಆರ್ಥಿಕ ಚಟುವಟಿಕೆ ಮಾರುಕಟ್ಟೆಯಲ್ಲಿ ನಡೆಯುತ್ತೆ. ಹಾಗಾಗಿ ಮಾರುಕಟ್ಟೆಯನ್ನು ಒಂದು ಪ್ರಮುಖ ಆರ್ಥಿಕ ಅಂಶ ಅಂತೇಳಿ ನಾವು ಪರಿಗಣಿಸಬಹುದು. ಮಾರುಕಟ್ಟೆ ಅಂದರೆ ಮೀನಿಂಗ್ ಆಫ್ ಮಾರ್ಕೆಟ್. It is the process of buying and selling goods and services at given price. This market is also called product market. ಮಾರುಕಟ್ಟೆ ಅಂದರೆ ಕೊಳ್ಳುವವರು ಮತ್ತು ಮಾರುವವರು ಸರಕು ಸೇವೆಗಳನ್ನು ಒಂದು ನಿರ್ದಿಷ್ಟ ಬೆಲೆಯಲ್ಲಿ ಕೊಳ್ಳುವಂತಹ ಒಂದು ಪ್ರಕ್ರಿಯೆಯಾಗಿರುತ್ತೆ. ಅಂದರೆ ಕೊಳ್ಳುವವರ ಮತ್ತು ಮಾರುವವರ ಪರಸ್ಪರ ಅಂತರ್ಕ್ರಿಯೆಯನ್ನು ನಾವು ಮಾರುಕಟ್ಟೆ ಅಂತೇಳಿ ಪರಿಗಣಿಸಬಹುದು. ನಾವು ನಮ್ಮ ಸುತ್ತ ನೋಡುವಂತಹ ಮಾರುಕಟ್ಟೆ ಸರಕು ಮಾರುಕಟ್ಟೆ ಆಗಿರುತ್ತೆ, ಪ್ರಾಡಕ್ಟ್ ಮಾರ್ಕೆಟ್ ಆಗಿರುತ್ತೆ. ಮಾರುಕಟ್ಟೆಯಲ್ಲಿ ನಾವು ಗಮನಿಸಬಹುದಾದಂತಹ ಪ್ರಮುಖ ಅಂಶ ಅಂತಂದರೆ ಮಾರುಕಟ್ಟೆಯಲ್ಲಿ ಸರಕು ಮತ್ತು ಸೇವೆಗಳನ್ನು ನೋಡ್ಬೋದು, ಗೂಡ್ಸ್ ಆ್ಯಂಡ್ ಸರ್ವೀಸಸ್. ಮಾರುಕಟ್ಟೆಯ ಇನ್ನೊಂದು ಪ್ರಮುಖ ಅಂಶ ಅಂದರೆ ಬೈಯರ್ಸ್ ಆ್ಯಂಡ್ ಸೆಲ್ಲರ್ಸ್, ಕೊಳ್ಳುವವರು ಮತ್ತು ಮಾರುವವರು. ಹಾಗೆಯೇ ಬೆಲೆಗಳು, ಗಿವನ್ ಪ್ರೈಸಸ್ಗಳನ್ನು ಕೂಡ ನಾವಿಲ್ಲಿ ಕಾಣಬಹುದು. ಮಾರುಕಟ್ಟೆ ಅನ್ನಿಸ್ಕೋಬೇಕು ಅಂತಂದರೆ ಮಾರುಕಟ್ಟೆಯ ಪರಿಕಲ್ಪನೆಯಲ್ಲಿ ಸ್ಥಳದ ಒಂದು ನಿರ್ದಿಷ್ಟ ಪ್ರದೇಶದ ಅವಶ್ಯಕತೆ ಇದೆಯಾ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಹಿಂದೆ ನಾವು ಮಾರುಕಟ್ಟೆ ಅಂತಂದರೆ ಒಂದು ಸ್ಥಳದಲ್ಲಿ ಕೊಳ್ಳುವವರು ಮತ್ತು ಮಾರುವವರು ಸಂಧಿಸಿ ಮಾರುವ ಮತ್ತು ಕೊಳ್ಳುವ ಪ್ರಕ್ರಿಯೆಯಲ್ಲಿ ತೊಡ್ಕೊತಾ ಇದ್ದರು. ಆದರೆ ಇಂದಿನ ಆಧುನಿಕ ಸಾರಿಗೆ ಸಂಪರ್ಕದ ಕ್ರಾಂತಿಯಿಂದಾಗಿ ಮಾರುಕಟ್ಟೆ ಅನ್ನುವಂತಹ ಪರಿಕಲ್ಪನೆ ಪ್ರದೇಶ ಅನ್ನುವಂತಹ ನಿರ್ದಿಷ್ಟತೆಯನ್ನು ಕೂಡ ಮೀರಿದೆ ಅಂತಲೇ ಹೇಳ್ಬೋದು. ಇವತ್ತು ನಿಮ್ಮ ಮೊಬೈಲ್ನಿಂದ ನೀವು ಯಾವುದೇ ಸರಕುಗಳನ್ನು ಕೊಂಡ್ಕೋಬಹುದು, ಹಾಗೆ ಯಾವುದೇ ಸರಕುಗಳನ್ನು ಮಾರಬಹುದಾಗಿರುತ್ತೆ. ಹಾಗಾಗಿ ಮಾರುಕಟ್ಟೆಯ ಪರಿಕಲ್ಪನೆಗೆ ಇವತ್ತು ಒಂದು ನಿರ್ದಿಷ್ಟ ಸ್ಥಳದ ಅವಶ್ಯಕತೆ ಇರೋದಿಲ್ಲ ಅಂತಲೇ ಹೇಳ್ಬೋದು. ಹಾಗಾಗಿ ಮಾರುಕಟ್ಟೆ ಒಂದು ಪ್ರಕ್ರಿಯೆ, ಅಲ್ಲಿ ಕೊಳ್ಳುವವರು ಮತ್ತು ಮಾರುವವರು ತಮ್ಮ ಕಾರ್ಯಗಳಲ್ಲಿ ತೊಡಗಿರ್ತಾರೆ. ಕ್ಲಾಸಿಫಿಕೇಶನ್ ಮಾರ್ಕೆಟ್ ಆನ್ ದಿ ಬೇಸಿಸ್ ಆಫ್ ಕಾಂಪಿಟೇಷನ್. ದಟ್ ಮೀನ್ಸ್ ನಂಬರ್ ಆಫ್ ಸೆಲ್ಲರ್ಸ್. ವಿ ಕ್ಯಾನ್ ಕ್ಲಾಸಿಫೈ ಮಾರ್ಕೆಟ್ ಆಸ್ ಫಾಲೋಯಿಂಗ್ಲಿ. ಪರ್ಫೆಕ್ಟ್ ಕಾಂಪಿಟೇಷನ್ ಮಾರ್ಕೆಟ್, ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ. ಇಂಪರ್ಫೆಕ್ಟ್ ಕಾಂಪಿಟೇಷನ್ ಮಾರ್ಕೆಟ್, ಅಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ. ಇನ್ ಇಂಪರ್ಫೆಕ್ಟ್ ಕಾಂಪಿಟೇಷನ್ ಮಾರ್ಕೆಟ್, ಅಗೇನ್ ವಿ ಕ್ಯಾನ್ ಕ್ಲಾಸಿಫೈ some other markets. They are monopolistic
ಕಾಂಪಿಟೇಷನ್, ಸ್ವಾಮ್ಯಯುತ ಪೈಪೋಟಿ ಮಾರುಕಟ್ಟೆ. ಅಲಿಗೋಪಲಿ, ಕೆಲ ಜನ ಸ್ವಾಮ್ಯ ಮಾರುಕಟ್ಟೆ. ಡಿಯೋಪಲಿ, ದ್ವಿಜನ ಸ್ವಾಮ್ಯ ಮಾರುಕಟ್ಟೆ. ಅಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ನಾವು ಈ ಮಾರುಕಟ್ಟೆಗಳನ್ನು ಗುರುತಿಸಬಹುದು. ಮಾರುಕಟ್ಟೆಯ ಪೈಪೋಟಿಯ ಆಧಾರದ ಮೇಲೆ ಇರುವಂಥ ಇನ್ನೊಂದು ಮಾರುಕಟ್ಟೆ ಮೊನೊಪಲಿ ಮಾರುಕಟ್ಟೆ, ಏಕಸ್ವಾಮ್ಯ ಮಾರುಕಟ್ಟೆ. ಮಾರುಕಟ್ಟೆಯಲ್ಲಿ ಎಷ್ಟು ಪ್ರಮಾಣದ ಮಾರುವವರು ಇದ್ದಾರೆ ಅನ್ನೋ ಆಧಾರದ ಮೇಲೆ ಈ ವರ್ಗೀಕರಣವನ್ನು ಮಾಡಲಾಗಿದೆ. ನಾವಿವತ್ತು ಈ ಒಂದು ಮಾರುಕಟ್ಟೆಯ ವಿಧಗಳಲ್ಲಿ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ, ಪರ್ಫೆಕ್ಟ್ ಕಾಂಪಿಟೇಷನ್ ಮಾರ್ಕೆಟ್ ಬಗ್ಗೆ ತಿಳ್ಕೊಳ್ಳೋಣ. ಮೀನಿಂಗ್: ಎ ಮಾರ್ಕೆಟ್ ಸಿಚುಯೇಷನ್ ಇನ್ ವಿಚ್ ಎ ಲಾರ್ಜ್ ನಂಬರ್ ಆಫ್ ಪ್ರೊಡ್ಯೂಸರ್ಸ್ ಆರ್ ಸೆಲ್ಲರ್ಸ್ ಪ್ರೊಡ್ಯೂಸ್ ಆ್ಯಂಡ್ ಸೆಲ್ಲಿಂಗ್ ಹೋಮೋಜಿನಿಯಸ್ ಪ್ರಾಡಕ್ಟ್ ಅಟ್ ಸಿಂಗಲ್ ಪ್ರೈಸ್. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಒಂದು ಮಾರುಕಟ್ಟೆ ಸನ್ನಿವೇಶವಾಗಿರುತ್ತೆ. ಆ ಸನ್ನಿವೇಶದಲ್ಲಿ ಅಧಿಕ ಸಂಖ್ಯೆಯ ಉತ್ಪಾದಕರು ಅಥವಾ ಮಾರಾಟಗಾರರು ಏಕರೂಪದ ವಸ್ತುಗಳನ್ನು ಏಕರೂಪದ ಬೆಲೆಗೆ ಮಾರಾಟವನ್ನು ಮಾಡ್ತಾ ಇರ್ತಾರೆ. ಅಂದರೆ ಅಧಿಕ ಸಂಖ್ಯೆಯ ಮಾರಾಟಗಾರರು ಏಕರೂಪವಾದಂತಹ ವಸ್ತುಗಳನ್ನು ಒಂದೇ ಬೆಲೆಯಲ್ಲಿ ಮಾರಾಟ ಮಾಡ್ತಾ ಇರ್ತಾರೆ. ಅಂತಹ ಒಂದು ಮಾರುಕಟ್ಟೆ ಸನ್ನಿವೇಶವನ್ನು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಅಂತೇಳಿ ಕರೆಯಲಾಗುತ್ತೆ. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯನ್ನು ನಾವಿನ್ನೂ ಚೆನ್ನಾಗಿ ಅರ್ಥ ಮಾಡ್ಕೋಬಹುದು. ಯಾವಾಗ ಅಂದರೆ ಅದರ ಗುಣಲಕ್ಷಣಗಳನ್ನು ಅರ್ಥ ಮಾಡಿಕೊಂಡಾಗ. ಸೊ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಫೀಚರ್ಸ್ ಆಫ್ perfect competition market. The first feature is there are large number of buyers and sellers. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯ ಮೊದಲ ಗುಣಲಕ್ಷಣ ಅಂತಂದರೆ ಅಧಿಕ ಸಂಖ್ಯೆಯ ಮಾರುವವರು ಮತ್ತು ಕೊಳ್ಳುವವರು ಇರ್ತಾರೆ. ಈ ಮಾರುಕಟ್ಟೆಯಲ್ಲಿ ಅಧಿಕ ಸಂಖ್ಯೆಯ ಮಾರುವವರು ಮತ್ತು ಕೊಳ್ಳುವವರು ಇರ್ತಾರೆ. ಈಚ್ ಸೆಲ್ಲರ್ಸ್ ಸೆಲ್ ಎ ಸ್ಮಾಲ್ ಪೋರ್ಷನ್ ಆಫ್ ಟೋಟಲ್. ಈ ಮಾರುಕಟ್ಟೆಯಲ್ಲಿ ಪ್ರತಿಯೊಬ್ಬ ಮಾರಾಟಗಾರ ಏನಿದ್ದಾನೆ ಅವನು ಮಾರುಕಟ್ಟೆಯ ಒಂದು ಸಣ್ಣ ಭಾಗದ ಸರಕುಗಳನ್ನು ಮಾತ್ರ ಮಾರಾಟ ಮಾಡ್ತಿರ್ತಾನೆ. Individual sellers has no influence on industry and market. ಈ ಮಾರುಕಟ್ಟೆಯಲ್ಲಿ ಪ್ರತಿಯೊಬ್ಬ ಮಾರಾಟಗಾರ ಸಣ್ಣ ಭಾಗದ ಒಂದು ವಸ್ತುಗಳನ್ನು ಮಾತ್ರ ಮಾರಾಟ ಮಾಡ್ತಿರೋದ್ರಿಂದ ಕೈಗಾರಿಕೆಯ ಮೇಲಾಗಲಿ ಮಾರುಕಟ್ಟೆಯ ಮೇಲಾಗಲಿ ಅವರ ಹಿಡಿತ ಅಥವಾ ಅವರ ಪ್ರಭಾವ ಇರೋದಿಲ್ಲ ಅಂತಲೇ ಹೇಳ್ಬೋದು. ಹಾಗಾಗಿ ವೈಯಕ್ತಿಕವಾದಂತಹ ಹಿಡಿತ ನಿಯಂತ್ರಣ ಈ ಮಾರುಕಟ್ಟೆಯಲ್ಲಿ ಇರೋದಿಲ್ಲ. ಸೆಲ್ಲರ್ಸ್ ಆರ್ ಔಟ್ಪುಟ್ ಅಡ್ಜಸ್ಟರ್ಸ್, ಅಡ್ಜಸ್ಟ್ ದೇರ್ ಸಪ್ಲೈ ಟು ದಿ ಪ್ರೈಸ್. ಈ ಮಾರುಕಟ್ಟೆಯಲ್ಲಿ ಮಾರಾಟಗಾರರೇನಿದ್ದಾರೆ ಅವರು ಮಾರುಕಟ್ಟೆಯಲ್ಲಿ ನಿರ್ಧರಿಸಲ್ಪಡುವಂತಹ ಬೆಲೆಗೆ ತಮ್ಮ ಸರಕಿನ ಪ್ರಮಾಣವನ್ನು ಹೊಂದಾಣಿಕೆ ಮಾಡ್ಕೊತಾ ಹೋಗ್ತಿರ್ತಾರೆ. ಹಾಗಾಗಿ ಈ ಮಾರುಕಟ್ಟೆಯಲ್ಲಿ ಮಾರಾಟಗಾರರು ಸರಕುಗಳನ್ನು ಹೊಂದಿಸಿಕೊಳ್ಳೋರಾಗಿರ್ತಾರೆ ಹೊರತು ಬೆಲೆಯ ಮೇಲೆ ಅವರ ನಿಯಂತ್ರಣವಾಗಲಿ ಅವರ ಒಂದು ಪ್ರಭಾವವಾಗಲಿ ಇರೋದಕ್ಕೆ ಸಾಧ್ಯ ಇಲ್ಲ. ಸೆಲ್ಲರ್ಸ್, ಪ್ರೊಡ್ಯೂಸರ್ಸ್ ಆರ್ ಪ್ರೈಸ್ ಟೇಕರ್ಸ್. ಈ ಮಾರುಕಟ್ಟೆಯಲ್ಲಿ ಉತ್ಪಾದಕರೇನಿದ್ದಾರೆ ಮಾರಾಟಗಾರರೇನಿದ್ದಾರೆ ಅವರು ಬೆಲೆಯನ್ನು ಸ್ವೀಕರಿಸುವವರು ಆಗಿರ್ತಾರೆ. ದೇ ಆರ್ ಪ್ರೈಸ್ ಟೇಕರ್ಸ್. ಬೆಲೆಯನ್ನು ನಿರ್ಧರಿಸುವವರಲ್ಲ. ದೇ ಡೋಂಟ್ ಡಿಟರ್ಮೈನ್ ದಿ ಪ್ರೈಸ್ ಇನ್ ದಿಸ್ ಮಾರ್ಕೆಟ್. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯ ಇನ್ನೊಂದು ಪ್ರಮುಖವಾದಂತಹ ಲಕ್ಷಣ, ಅನದರ್ ಫೀಚರ್ ಆಫ್ ಪರ್ಫೆಕ್ಟ್ ಮಾರ್ಕೆಟ್
ಈಸ್ ಈಚ್ ಫರ್ಮ್ ಪ್ರೊಡ್ಯೂಸರ್ಸ್ ಆ್ಯಂಡ್ ಸೆಲ್ಸ್ ಹೋಮೋಜೀನಿಯಸ್ ಪ್ರಾಡಕ್ಟ್. ಈ ಮಾರುಕಟ್ಟೆಯಲ್ಲಿ ಉತ್ಪಾದಕರು ಮಾರಾಟಗಾರರು ಏಕರೂಪವಾದಂತಹ ಸರಕುಗಳನ್ನು ಉತ್ಪಾದಿಸಿ ಮಾರಾಟ ಮಾಡ್ತಾ ಇದ್ದಾರೆ. ಹೋಮೋಜೀನಿಯಸ್ ಪ್ರಾಡಕ್ಟ್ಸ್ ಏಕರೂಪದ ವಸ್ತುಗಳು. ವಾಟ್ ಯು ಮೀನ್ ಬೈ ಹೋಮೋಜೀನಿಯಸ್ ಪ್ರಾಡಕ್ಟ್ಸ್? Homogeneous products are identical in terms of quality, size, color, packaging and etc. ಏಕರೂಪದ ವಸ್ತುಗಳು ಅಂತಂದರೆ ಅವು ನೋಡೋದಕ್ಕೆ ಗಾತ್ರದಲ್ಲಿ, ಗುಣಮಟ್ಟದಲ್ಲಿ, ಬಣ್ಣದಲ್ಲಿ, ಪ್ಯಾಕಿಂಗಲ್ಲಿ, ಇತರೆ ಎಲ್ಲ ವಿಚಾರಗಳಲ್ಲಿ ಒಂದೇ ತೆರೆನಾಗಿ ಇರುತ್ತೆ, ಒಂದೇ ರೀತಿಯಲ್ಲಿ ಇರುತ್ತೆ. ಈ ಒಂದು ಸರಕುಗಳಲ್ಲಿ ಭೇದ ಭಾವ ಮಾಡೋದಕ್ಕೆ ಸಾಧ್ಯ ಇಲ್ಲ. ಬೈಯರ್ ಹ್ಯಾಸ್ ನೋ ಪ್ರಿಫರೆನ್ಸ್ ಫಾರ್ ಎನಿ ಫರ್ಮ್ಸ್ ಪ್ರಾಡಕ್ಟ್. ಈ ಮಾರುಕಟ್ಟೆಯಲ್ಲಿ ಸರಕುಗಳು ಏಕರೂಪವಾದಂತಹ ಸ್ವರೂಪವನ್ನು, ಗುಣಲಕ್ಷಣವನ್ನು ಹೊಂದಿರೋದ್ರಿಂದ ಕೊಳ್ಳುವವರು ಯಾವುದೇ ಸರಕಿಗೆ ತಮ್ಮ ಆದ್ಯತೆಯನ್ನು ಹೊಂದಿರೋದಿಲ್ಲ. ಅವರು ಇಂಥದ್ದೇ ಸರಕು ಬೇಕು, ಆ ಕಂಪನಿಯ ಸರಕೆ ಬೇಕು ಅನ್ನುವಂತಹ ಆದ್ಯತೆಯನ್ನು ಅವರು ಪ್ರದರ್ಶಿಸೋದಿಲ್ಲ. ಯಾಕೆ ಅಂತಂದರೆ ನೋಡೋದಕ್ಕೆ, ರುಚಿಯಲ್ಲಿ, ಗುಣಮಟ್ಟದಲ್ಲಿ ಎಲ್ಲ ಸರಕುಗಳು ಏಕರೂಪವಾಗಿ ಇರುತ್ತೆ. ಪ್ರಾಡಕ್ಟ್ಸ್ ಆರ್ ಪರ್ಫೆಕ್ಟ್ಲಿ ಸಬ್ಸ್ಟಿಟ್ಯೂಟ್ಸ್ ಟು ಈಚ್ ಅದರ್. ಈ ವಸ್ತುಗಳು ಏಕರೂಪದ ಗುಣಲಕ್ಷಣವನ್ನು ಹೊಂದಿರೋದ್ರಿಂದ ಈ ಸರಕುಗಳು ಪರಿಪೂರ್ಣವಾದಂತಹ ಬದಲಿ ವಸ್ತುಗಳಾಗಿರುತ್ತೆ. ಅಂದರೆ ಎ ಸರಕಿನ ಬದಲಾಗಿ ಬಿ ಸರಕನ್ನು ನೀವು ಬಳಸಬಹುದಾಗಿರುತ್ತೆ. ಎ ಮತ್ತು ಬಿ ನಡುವೆ ವ್ಯತ್ಯಾಸಗಳಿರೋದಿಲ್ಲ. ಅವೆರಡೂ ಕೂಡ ಒಂದೇ ರೀತಿಯಲ್ಲಿ ಇರೋದ್ರಿಂದ ಇವು ಪರಿಪೂರ್ಣ ಬದಲಿ ವಸ್ತುಗಳು ಆಗಿರುತ್ತೆ. ಹಾಗಾಗಿ ಈ ಮಾರುಕಟ್ಟೆಯಲ್ಲಿ ಅಡ್ಡ ಸ್ಥಿತಿಸ್ಥಾಪಕತ್ವ ಅಥವಾ ಛೇದಕ ಸ್ಥಿತಿಸ್ಥಾಪಕತ್ವ, ಕ್ರಾಸ್ ಎಲಾಸ್ಟಿಸಿಟಿ ಆಫ್ ಪ್ರಾಡಕ್ಟ್ಸ್ ಆಫ್ ಸೆಲ್ಲರ್ಸ್ ಇಸ್ ಇನ್ಫಿನಿಟ್. ಅಡ್ಡ ಸ್ಥಿತಿಸ್ಥಾಪಕತ್ವ ಅಪರಿಮಿತವಾಗಿರುತ್ತೆ ಅಂತಲೇ ಹೇಳಬಹುದು. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯ ಇನ್ನೊಂದು ಪ್ರಮುಖವಾದಂತಹ ಲಕ್ಷಣ ಫ್ರೀಡಮ್ ಆಫ್ ಎಂಟ್ರಿ ಆ್ಯಂಡ್ ಎಕ್ಸಿಟ್. ಉದ್ಯಮಗಳು ಯಾವಾಗ ಬೇಕಾದರೂ ಕೂಡ ಕೈಗಾರಿಕೆಯನ್ನು, ಮಾರುಕಟ್ಟೆಯನ್ನು ಪ್ರವೇಶಿಸಬಹುದು, ಹಾಗೆಯೇ ನಿರ್ಗಮಿಸಬಹುದು. ಅವುಗಳ ಆಗಮನ ಮತ್ತು ನಿರ್ಗಮನದ ಮೇಲೆ ಸರ್ಕಾರ ಆಗಲಿ ಅಥವಾ ಅದರ ಏಜೆನ್ಸಿಗಳಾಗಲಿ ಅಥವಾ ಇತ್ತದೇ ಯಾವುದಾದ ಪ್ರಾಧಿಕಾರಗಳಾಗಲಿ ನಿಯಂತ್ರಣವನ್ನು ಮಾಡೋದಿಲ್ಲ. ಅವುಗಳ ಮೇಲೆ ಯಾವುದೇ ರೀತಿಯಾದಂತಹ ನಿರ್ಬಂಧಗಳು, ನಿಯಮಗಳು ಇರೋದಿಲ್ಲ. ಮಾರುಕಟ್ಟೆಯಲ್ಲಿ, ಕೈಗಾರಿಕೆಯಲ್ಲಿ ಉದ್ಯಮಗಳು ಲಾಭವನ್ನು ಗಳಿಸ್ತಿದ್ದಾಗ ಹೊಸ ಉದ್ಯಮಗಳು ಮಾರುಕಟ್ಟೆಯನ್ನು ಪ್ರವೇಶಿಸುತ್ತವೆ. ಅದೇ ರೀತಿ ಮಾರುಕಟ್ಟೆಯಲ್ಲಿ ಉದ್ಯಮಗಳು ನಷ್ಟವನ್ನು ಅನುಭವಿಸ್ತಿದ್ದಾಗ ಆ ಉದ್ಯಮಗಳು ಮಾರುಕಟ್ಟೆಯಿಂದ ನಿರ್ಗಮಿಸಬಹುದಾಗಿರುತ್ತೆ. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯ ಇನ್ನೊಂದು ಪ್ರಮುಖವಾದಂತಹ ಲಕ್ಷಣ ಅಂತಂದರೆ ಯೂನಿಫಾರ್ಮ್ ಆರ್ ಸಿಂಗಲ್ ಪ್ರೈಸ್, ಏಕರೂಪವಾದಂತಹ ಬೆಲೆ. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಗುರುತಿಸಬಹುದಾದಂತಹ ಪ್ರಮುಖವಾದಂಥ ಒಂದು ಲಕ್ಷಣ ಅಂತಂದರೆ ಏಕರೂಪವಾದಂತಹ ಒಂದೇ ಬೆಲೆ. ಬೆಲೆ ಮಾರುಕಟ್ಟೆಯ ಯಾವುದೇ ಭಾಗದಲ್ಲಿ ಹೋದರೂ ಕೂಡ ಒಂದೇ ಆಗಿರುತ್ತೆ. ಯಾವುದೇ ಅಂಗಡಿಯ, ಯಾವುದೇ ಉತ್ಪಾದಕನ ಸರಕುಗಳನ್ನು ಖರೀದಿ ಮಾಡಿದ್ರೂ ಕೂಡ ಅವುಗಳ ಬೆಲೆ ಒಂದೇ ಆಗಿರುತ್ತೆ. ಬೆಲೆ ಮಾರುಕಟ್ಟೆಯಿಂದ ನಿರ್ಧರಿಸಲ್ಪಟ್ಟಿರುತ್ತೆ. ಪ್ರೈಸ್ ಈಸ್ ಡಿಟರ್ಮೈನ್ಡ್ ಬೈ ಇಂಡಸ್ಟ್ರಿ ಆ್ಯಂಡ್ ಮಾರ್ಕೆಟ್. ಮಾರುಕಟ್ಟೆಯ ಶಕ್ತಿಗಳಾದಂತಹ ಬೇಡಿಕೆ ಮತ್ತು ಪೂರೈಕೆಗಳ ಒಂದು ಪರಸ್ಪರ ಕಾರ್ಯಾಚರಣೆಯಿಂದ ಮಾರುಕಟ್ಟೆಯಲ್ಲಿ ಬೆಲೆ ನಿರ್ಧಾರ ಆಗಿರುತ್ತೆ.
ಆ ಬೆಲೆಯನ್ನು ಎಲ್ಲ ಮಾರಾಟಗಾರರು ಸ್ವೀಕರಿಸಿರ್ತಾರೆ. ಈಚ್ ಸೆಲ್ಲರ್ ಸೆಲ್ಸ್ ಹಿಸ್ ಪ್ರಾಡಕ್ಟ್ ಅಟ್ ಮಾರ್ಕೆಟ್ ಪ್ರೈಸ್. ಸೆಲ್ಲರ್ಸ್ ಆರ್ ಪ್ರೈಸ್ ಟೇಕರ್ಸ್ and they have no influence on the price. Perfect competition ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯ ಇನ್ನೊಂದು ಪ್ರಮುಖವಾದಂತಹ ಲಕ್ಷಣ, another important feature of perfect competition is absence of restrictions. ಮಾರುಕಟ್ಟೆಯಲ್ಲಿ ನಿರ್ಬಂಧಗಳು ಇರೋದಿಲ್ಲ. ಮಾರುಕಟ್ಟೆಯಲ್ಲಿ ಸರ್ಕಾರದ ಹಸ್ತಕ್ಷೇಪ ಇರೋದಿಲ್ಲ. ಸರ್ಕಾರದ ಹಸ್ತಕ್ಷೇಪ ಇಲ್ಲದಿರೋದ್ರಿಂದ ಮಾರುಕಟ್ಟೆಯಲ್ಲಿ ಕಾರ್ಯಗಳು ಮುಕ್ತವಾಗಿ ನಡೆಯುತ್ತೆ. ಮುಕ್ತವಾಗಿ ನಡೆಯೋದ್ರಿಂದ ಇಲ್ಲಿ ಸುಲಲಿತವಾಗಿ ಸರಳವಾಗಿ ಮಾರುಕಟ್ಟೆಯು ಕಾರ್ಯಾಚರಣೆ ಮಾಡುತ್ತೆ ಅಂತಲೇ ಹೇಳ್ಬೋದು. There is no government or other agencies interventions in this market. There are no controls on demand and supply. Price changes freely in response to demand and supply. There is no external restriction also. ಹಾಗಾಗಿ ಈ ಒಂದು ಮುಕ್ತ ಕಾರ್ಯಾಚರಣೆ ಇರೋದು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಅಂತ ನಾವು ಅರ್ಥ ಮಾಡ್ಕೋಬಹುದು. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯ ಇನ್ನೊಂದು ಪ್ರಮುಖವಾದಂತಹ ಲಕ್ಷಣ ಅಂದರೆ ಪರ್ಫೆಕ್ಟ್ ಮಾರ್ಕೆಟ್ ನಾಲೆಡ್ಜ್. ಪರಿಪೂರ್ಣ ಮಾರುಕಟ್ಟೆಯ ಜ್ಞಾನ ಉತ್ಪಾದಕರಿಗೆ ಮತ್ತು ಮಾರುವವರಿಗೆ, ಕೊಳ್ಳುವವರಿಗೆ ಮಾರುಕಟ್ಟೆಯ ಸಂಪೂರ್ಣವಾದಂತಹ ಪರಿಜ್ಞಾನ ಇರುತ್ತೆ. ಯಾಕೆ ಅಂತಂದರೆ ಈ ಮಾರುಕಟ್ಟೆಯಲ್ಲಿ ಸರಕುಗಳು ಏಕರೂಪದ ಲಕ್ಷಣಗಳನ್ನು ಹೊಂದಿರುತ್ತೆ, ಏಕರೂಪದ ಬೆಲೆಗಳನ್ನು ಹೊಂದಿರುತ್ತೆ. ಹಾಗಾಗಿ ಮಾರುಕಟ್ಟೆಯಲ್ಲಿ ಯಾವ ಸರಕುಗಳು ಯಾವ ಬೆಲೆಗೆ ಎಲ್ಲಿ ದೊರೆಯುತ್ತೆ ಅನ್ನುವುದರಂತಹ ಪ್ರಮುಖವಾದಂತಹ ಜ್ಞಾನ ಎಲ್ಲ ಕೊಳ್ಳುವವರಿಗೆ ಇರುತ್ತೆ. ಡ್ಯೂ ಟು product homogeneity and single price in market, buyers and sellers have perfect information of market condition. Such perfect market knowledge forces the sellers to sell their product at the prevailing price. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಕೊಳ್ಳುವವರಿಗೆ ಪರಿಪೂರ್ಣವಾದಂತಹ ಮಾರುಕಟ್ಟೆಯ ಜ್ಞಾನ ಇರೋದ್ರಿಂದ, ಮಾಹಿತಿಗಳು ತಿಳಿದಿರೋದ್ರಿಂದ ಅವರು ಮಾರಾಟಗಾರರು ಮಾರುಕಟ್ಟೆಯಲ್ಲಿ ಯಾವ ಒಂದು ಬೆಲೆ ನಿರ್ಧಾರ ಆಗುತ್ತೋ ಆ ಬೆಲೆಗೇ ಸರಕುಗಳನ್ನು ಮಾರುವಂತೆ ಮಾಡಲಾಗುತ್ತೆ ಅಂತಲೇ ಹೇಳ್ಬೋದು. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಕಂಡುಬರುವಂತಹ ಇನ್ನೊಂದು ಭಾಳ ಪ್ರಮುಖವಾದಂತಹ ಗುಣಲಕ್ಷಣ ಆಬ್ಸೆನ್ಸ್ ಆಫ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಸೆಲ್ಲಿಂಗ್ ಕಾಸ್ಟ್. ಈ ಮಾರುಕಟ್ಟೆಯಲ್ಲಿ ಸಾರಿಗೆ ವೆಚ್ಚಗಳು ಇರೋದಿಲ್ಲ, ಹಾಗೆಯೇ ಮಾರಾಟ ವೆಚ್ಚಗಳು ಇರೋದಿಲ್ಲ. ಈ ಒಂದು ಸಾರಿಗೆ ವೆಚ್ಚ ಮತ್ತು ಮಾರಾಟ ವೆಚ್ಚಗಳನ್ನು ಬೆಲೆಯಲ್ಲಿ ಸೇರಿಸಲಾದರೆ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯ ಒಂದು ಪ್ರಮುಖ ಲಕ್ಷಣವಾದಂತಹ ಏಕರೂಪದ ಬೆಲೆ, ಅದರ ಒಂದು ಗುಣಲಕ್ಷಣಕ್ಕೆ, ಅದರ ಒಂದು ಸ್ವರೂಪಕ್ಕೆ ಧಕ್ಕೆ ಉಂಟಾಗುತ್ತೆ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಮಾರಾಟ ವೆಚ್ಚಗಳನ್ನು, ಸಾರಿಗೆ ವೆಚ್ಚಗಳನ್ನು ನಾವು ಬೆಲೆಯಲ್ಲಿ ಸೇರಿಸ್ತಾ ಹೋದಾಗ ಅದು ಮಾರುಕಟ್ಟೆಯ ಒಂದೊಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಬೆಲೆಗಳು ವ್ಯತ್ಯಾಸಗೊಳ್ತಾ ಹೋಗುತ್ತೆ. ಹಾಗಾಗಿ ಈ ಮಾರುಕಟ್ಟೆಯಲ್ಲಿ ಸಾರಿಗೆ ವೆಚ್ಚ ಮತ್ತು ಮಾರಾಟ ವೆಚ್ಚಗಳನ್ನು ಬೆಲೆಯಲ್ಲಿ ಸೇರಿಸಲಾಗುವುದಿಲ್ಲ. ಅದೇ ರೀತಿ ಇಲ್ಲಿ ಏಕರೂಪವಾದಂಥ ಸರಕುಗಳು ಮತ್ತು ಏಕರೂಪದ ಬೆಲೆಗಳು ಇರೋದ್ರಿಂದ ಮಾರಾಟ ವೆಚ್ಚಗಳು ಬರೋದಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ಜಾಹೀರಾತುಗಳನ್ನು ಕೊಟ್ಟು ತಮ್ಮ ಸರಕುಗಳ ಬಗ್ಗೆ ಪ್ರಚಾರ ಮಾಡಿಸ್ಕೊಳ್ಳುವಂಥ ಅವಶ್ಯಕತೆ ಇರೋದಿಲ್ಲ ಅಂತಲೇ ಹೇಳ್ಬೋದು. ಈ ಮಾರುಕಟ್ಟೆಯ ಇನ್ನೊಂದು ಪ್ರಮುಖವಾದಂತಹ ಲಕ್ಷಣ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಗೋಲ್.
ಈ ಮಾರುಕಟ್ಟೆಯಲ್ಲಿ ಪ್ರತಿಯೊಂದು ಉದ್ಯಮದ ಗುರಿ ಏನಿರುತ್ತೆ ಅಂದರೆ ಅವುಗಳ ಲಾಭವನ್ನು ಗರಿಷ್ಠಗೊಳಿಸಿಕೊಳ್ಳುವಂತಹ ಒಂದು ಗುರಿಯನ್ನು ಹೊಂದಿರುತ್ತಾರೆ ಅಂತ ಹೇಳ್ಬೋದು. ಪರ್ಫೆಕ್ಟ್ ಮೊಬಿಲಿಟಿ ಆಫ್ ಗೂಡ್ಸ್ ಆ್ಯಂಡ್ ಫ್ಯಾಕ್ಟರ್ಸ್. ಈ ಮಾರುಕಟ್ಟೆಯಲ್ಲಿ ಸರಕುಗಳು ಮತ್ತು ಉತ್ಪಾದನಾಂಗಗಳು ಒಂದು ಉತ್ಪಾದನಾ ಕ್ಷೇತ್ರದಿಂದ ಇನ್ನೊಂದು ಉತ್ಪಾದನಾ ಕ್ಷೇತ್ರಕ್ಕೆ ಮುಕ್ತವಾಗಿ ಚಲಿಸಬಹುದಾಗಿರುತ್ತೆ. ಇಲ್ಲಿ ನಿರ್ಬಂಧಗಳು ಇರೋದಿಲ್ಲ. ಇವು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯ ಲಕ್ಷಣಗಳು. ಈ ಮಾರುಕಟ್ಟೆಯ ಲಕ್ಷಣಗಳನ್ನು ಇಲ್ಲಿ ವಿವರಿಸಲಾಗಿದೆ. ಈ ವಿಡಿಯೋವನ್ನು ವೀಕ್ಷಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು.